ಒಂದು ಉದ್ದೇಶ ಜನಸಾಮಾನ್ಯರು ವೈಯಕ್ತಿಕ ವೆಹಿಕಲ್ಗಳನ್ನು ಬಳಸೋದು ಕಡಿಮೆ ಮಾಡಿ ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ನಲ್ಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಉಪಯೋಗ ಮಾಡುವಂಥದ್ದನ್ನ ಎನ್ಕರೇಜ್ ಮಾಡಬೇಕೇ ಹೊರತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ದರ ಏರಿಕೆ ಮಾಡಿ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ತಗೊಂಡು ಹೋಗೋದೇ ಅದಕ್ಕಿಂತ ಸಲೀಸುವಂತ ಭಾವನೆ ಜನಕ್ಕೆ ಬರದಲ್ಲೇ ಇರೋ ರೀತಿ ನೋಡ್ಕೊಳ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಇವತ್ತು ಯಾರಿದನ್ನ ಮಾಡಿದ್ರು ಅನ್ನುವಂಥ ಚರ್ಚೆ ಬರುತ್ತೆ. ರಾಜ್ಯ ಸರ್ಕಾರ, ಇದು ಕೇಂದ್ರ ಸರ್ಕಾರ ಮಾಡಿರೋದು. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಟ್ವಿಟರ್ನಲ್ಲಿ, ಎಕ್ಸ್ ಖಾತೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಬೆಲೆ ನಿಗದಿಪಡಿಸುವಂತ ಅಧಿಕಾರ ಇದ್ದಿದ್ರೆ ನಾವು ಕೇಂದ್ರಕ್ಕೆ ಯಾಕೆ ಬರೀತಾ ಇದ್ವಿ ಅನ್ನುವಂಥ ಪ್ರಶ್ನೆ ಕೇಳಿದ್ದಾರೆ. ಆದ್ರೆ ಅವ್ರ ಜನಕ್ಕೆ ಇಲ್ಲಿ ಹೇಳದೇ ಇರುವಂತ ಸಂಗತಿ ಯಾವುದು ಅಂತಂದ್ರೆ, ಈ ದರ ಪ್ರಕ್ರಿಯೆಯನ್ನ ನೀವು ಪರಿಷ್ಕರಿಸಿ ಅಂತ ಬರ್ದಿದ್ದು ಇನಿಷಿಯೇಟ್ ಮಾಡುವಂತ ಅಧಿಕಾರ ಇರುವಂತದ್ದು ರಾಜ್ಯ ಸರ್ಕಾರಕ್ಕೆ. ಸುಮಾರು 2 ತಿಂಗಳ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಈ ದರ ಪರಿಷ್ಕರಣೆ ಮಾಡಿ ಅಂತ ಪತ್ರ ಬರೆದಿದ್ದೇನೆ ರಾಜ್ಯ ಸರ್ಕಾರದ ತಾಕೀತಿನ ಆಧಾರದ ಮೇಲೆ. ಅಂಡ್ ಮೆಟ್ರೋ ದರವನ್ನು ಮಾತ್ರ ರಾಜ್ಯ ಸರ್ಕಾರ ಏರಿಕೆ ಮಾಡಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ ಮೇಲೆ ರಾಜ್ಯದಲ್ಲಿ ಪ್ರತಿಯೊಂದರದ್ದು ಕೂಡ ಬೆಲೆಗಳು ಏರಿಕೆ ಆಗಿದೆ. ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಫೀಸು 600% ಜಾಸ್ತಿ ಆಗಿದೆ. ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸು 10% ಜಾಸ್ತಿ ಆಗಿದೆ. ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂ 30% ಜಾಸ್ತಿ ಆಗಿದೆ. ಹಾಸ್ಪಿಟಲ್ ಅಲ್ಲಿರೋ ಸರ್ವಿಸ್ ಚಾರ್ಜಸ್ಗಳು, ಆಸ್ಪತ್ರೆನೂ ಬಿಟ್ಟಿಲ್ಲ, 5% ಜಾಸ್ತಿ ಆಗಿದೆ. ಸರ್ಕಾರ ನಡೆಸುವಂತ ಕಾಲೇಜ್ಗಳ ಫೀಸ್ಗಳು 10% ಜಾಸ್ತಿ ಆಗಿದೆ. ಎಲೆಕ್ಟ್ರಿಕ್ ವೆಹಿಕಲ್ ಮೇಲೂ ಟ್ಯಾಕ್ಸ್ ಹಾಕಿ, ಎಲೆಕ್ಟ್ರಿಕ್ ವೆಹಿಕಲ್ ಪೊಲ್ಯೂಷನ್ ಕಡಿಮೆ ಮಾಡುತ್ತೆ, ಅದರಿಂದ ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಅದನ್ನು ಎನ್ಕರೇಜ್ ಮಾಡಬೇಕು ಅನ್ನೋದು ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ ಮೇಲೂ 10% ಟ್ಯಾಕ್ಸ್ ಜಾಸ್ತಿ ಆಯಿತು. ಎಲೆಕ್ಟ್ರಿಕ್ ಟ್ಯಾರಿಫ್ 14.5% ಜಾಸ್ತಿ ಆಯಿತು. ವಾಟರ್ ಟ್ಯಾರಿಫ್ 30% ಜಾಸ್ತಿ ಆಯಿತು. ಪ್ರಾಪರ್ಟಿ ಟ್ಯಾಕ್ಸ್ 25% ಜಾಸ್ತಿ ಆಯಿತು. ರೈತರು ಬಳಸುವಂತ, ಉಳುಮೆಗೆ ಬಳಸುವಂತ ಬೀಜಗಳದ್ದು 60% ಟ್ಯಾಕ್ಸ್ ಜಾಸ್ತಿ ಆಯಿತು. ಬಿಯರ್ ಮೇಲೆ 45% ಜಾಸ್ತಿ ಆಯಿತು. ಹಾಲಿನ ದರ 15% ಜಾಸ್ತಿ ಆಯಿತು. ಬಸ್ಸಿನ ದರ 15% ಜಾಸ್ತಿ ಆಯಿತು. ಈ ಎಲ್ಲವನ್ನೂ ರಾಜ್ಯ ಸರ್ಕಾರದ ಕಂಟ್ರೋಲ್ ಅಲ್ಲೇ ಇತ್ತು. ಇವರು ಅದನ್ನೆಲ್ಲರೂ ಏರಿಸಿದ್ರು. ಮೆಟ್ರೋ ದರ ಏರಿಕೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಸಮಿತಿ ರಚನೆ ಮಾಡಬೇಕು, ಅದನ್ನು ಕೂಡ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಮಾಡಲಿ ಅಂತ ಹೇಳಿ ಪತ್ರ ಬರೆದಿದ್ದು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಈ ರೀತಿ ಪತ್ರ ಬರೆದ ನಂತರ ಮೆಟ್ರೋ ಆಕ್ಟ್ ನ ಕೆಳಗಡೆ ಕೇಂದ್ರ ಸರ್ಕಾರಕ್ಕೆ ಇದನ್ನ ನಾವು ಮಾಡೋದಿಲ್ಲ ಅಂತ ಹೇಳುವಂತ ಅಧಿಕಾರ ಇಲ್ಲ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ BMRC ಮುಖಾಂತರ ನೀವು ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿ ದರವನ್ನು ಪರಿಷ್ಕರಿಸಿ ಅಂತ ತಾಕೀತ್ ಮಾಡಿದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಮಾಡಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ ಈ ದರ ಫಿಕ್ಸೇಷನ್ ಕಮಿಟಿಯನ್ನು. ಇದರ ದರ ಎಷ್ಟನ್ನ ಫಿಕ್ಸ್ ಮಾಡಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ್ದು ಅಲ್ಲ ನಿರ್ಧಾರ, ಕೇಂದ್ರ ಸರ್ಕಾರದ್ದು ಅಲ್ಲ ನಿರ್ಧಾರ, ಈ ಕಮಿಟಿ ಮಾಡಿರುವಂಥದ್ದು. ಆದ್ರೆ ಇವತ್ತು ನಾವು ರಾಜ್ಯ ಸರ್ಕಾರ ಮಾಡ್ತೋ ಕೇಂದ್ರ ಸರ್ಕಾರ ಮಾಡ್ತೋ ಅಂತ ಈ ನಾವು ಒಬ್ರಿಗೊಬ್ರಿಗೂ ರಾಜಕೀಯ ಆರೋಪ ಮಾಡ್ಕೊಳ್ತಾ ಕೂತಿದ್ದಂತ ಸಂದರ್ಭದಲ್ಲಿ ಇದರ ಸಮಸ್ಯೆ ಆಗಿರುವಂತದ್ದು ಯಾರಿಗೆ ಅಂದ್ರೆ ರಾಜ್ಯದ ಜನಕ್ಕೆ, ಬೆಂಗಳೂರಿನ ಜನಕ್ಕೆ ಇದು ರಾಜ್ಯ ಸರ್ಕಾರ ಮಾಡ್ತೋ ಕೇಂದ್ರ ಸರ್ಕಾರ ಮಾಡ್ತೋ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡ್ತೋ ಇದು ಬೇಕಾಗಿಲ್ಲ. ಅವರಿಗೆ ಈ ಸಮಸ್ಯೆಗೆ ಸೊಲ್ಯೂಷನ್ ಬೇಕಾಗಿದೆ, ಸಮಸ್ಯೆ ಬಗೆಹರಿಬೇಕಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.